ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆಗೋಗಿದೆ, ಡೈಲಿ ವ್ಲಾಗ್ ಮಾಡಿಲ್ಲ. ನಾನು ಊರಿಂದ ಬಂದ ಮೇಲಿಂದ ವ್ಲಾಗ್ ಮಾಡಿರಲಿಲ್ಲ. ಅಂದರೆ ವೀಡಿಯೋಸ್ ಮಾಡಿದ್ದೀನಿ, ಸಣ್ಣ ಪುಟ್ಟ ಕ್ಲಿಪ್ಸ್ಗಳನ್ನೆಲ್ಲ ಮಾಡಿದ್ದೀನಿ. ಬಟ್ ಪರ್ಫೆಕ್ಟಾಗಿ ಫುಲ್ ಡೇ ವ್ಲಾಗ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಸಣ್ಣ ಪುಟ್ಟ ಕಾರಣಗಳಿಂದ ಮಾಡೋಕ್ಕಾಗಿರಲಿಲ್ಲ. ಸೊ ಆವಾಗ ಮಾಡಿದಂಥ ಒಂದಷ್ಟು ವೀಡಿಯೋಗಳನ್ನ ಇವತ್ತು ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವತ್ತೊಂದು ಬರ್ತಡೇ ಕೂಡ ಹೋಗಿದ್ದೆ. ಪ್ರತಿಭಾ ಅವ್ರದ್ದು ಮಗನ ಬರ್ತಡೇ ಇತ್ತು, ಪ್ರಣವ್ ಬರ್ತಡೇ. ಸೊ ಪ್ರಣವ್ ಬರ್ತಡೇ ವಿಡಿಯೋ ಕೂಡ ನಾನು ಇದರಲ್ಲೇ ಶೇರ್ ಮಾಡ್ತೀನಿ. ಅವ್ರ ಮನೆಗೆ ಹೋಗಿ ಬಂದೆ. ಸೊ ತುಂಬ ಖುಷಿ ಆಯ್ತು ಇವತ್ತು ನಿಜವಾಗ್ಲೂ. ಹೋಗಿ ಬಂದು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ನನ್ನ ಹಸ್ಬೆಂಡು ತನು ಚೆನ್ನಾಗಿ ಈಗ ನಿದ್ದೆ ಮಾಡ್ತಾ ಇದ್ದಾರೆ, ನಾನು ಮಲಗಬೇಕು. ಅದಕ್ಕಿಂತ ಮುಂಚೆ ವಿಡಿಯೋನ ಶುರು ಮಾಡಿಬಿಡೋಣ. ತುಂಬ ದಿನ ಅಂದರೆ 3 ದಿನದಿಂದ ವ್ಲಾಗ್ ಹಾಕಿಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ವ್ಲಾಗ್ ಆಗ್ತಾಯಿಲ್ಲ ಅಂತೇಳಿ. ಹಾಗಾಗಿ ವಿಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈಗ ನಾನು ಶುರು ಮಾಡಿದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನೀವು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿದರೆ ನನಗೂ ಕೂಡ ಒಳ್ಳೊಳ್ಳೆ ವಿಡಿಯೋಸ್ ಹಾಕೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಶನಿವಾರ ರಾತ್ರಿ ಮಾಡಿದಂಥ ವೀಡಿಯೋ. ತೊಂಡೆಕಾಯಿ ಪಲ್ಯ ಮಾಡಿದ್ದೆ ಶನಿವಾರ ರಾತ್ರಿ. ಆ ಪಲ್ಯನ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ. ಇಲ್ಲಿ ಅರ್ಧ ಕೆಜಿಯಷ್ಟು ತೊಂಡೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ ಟೊಮೆಟೊ, ಒಂದು ದೊಡ್ಡ ಸೈಜು ಈರುಳ್ಳಿ, ಹಾಗೆಯೇ 4 ಹಸಿರು ಮೆಣಸಿನ್ಕಾಯಿ, ಒಂದು ಕಪ್ಪಷ್ಟು ತೆಂಗಿನಕಾಯಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ ಎರಡೂ ಕೂಡ ನಾನು ತರ್ತರಿಯಾಗಿ ರುಬ್ಕೋತೀನಿ. ಹಾಗೆಯೇ ಇಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಒಂದು ಸ್ವಲ್ಪ ಚೀಟಪಟ ಅಂದ ನಂತರ ಇಲ್ಲಿ ನಾನು ದೊಡ್ಡ ಸೈಜ್ದು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿಯನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೇನು ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ, ಕಡಿಮೆ ಪದಾರ್ಥದಲ್ಲಿ ಮಾಡುವಂಥ ಪಲ್ಯ. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇಲ್ಲಿ ಅರ್ಧ ಕೆಜಿಯಷ್ಟು ತೊಂಡೆಕಾಯಿನ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಈ ತೊಂಡೆಕಾಯಿನ ಸೇರಿಸ್ತಾ ಇದ್ದೀನಿ. ತೊಂಡೆಕಾಯಿ ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಫಸ್ಟಿಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಡ್ತೀನಿ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ. ಹಾಗಾಗಿ ರುಚಿಗೆ ನೋಡ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ತೀನಿ. ಅರಿಶಿನ ಪುಡಿ ಎಲ್ಲ ಹಾಕಿ ನಂತರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸ್ತೀನಿ. ಸಣ್ಣ ಉರಿ ಇರಬೇಕು, ಸಣ್ಣ ಉರಿಯಲ್ಲೇ ಬೇಗ ಬೇಯುತ್ತಿದ್ದು. ತೊಂಡೆಕಾಯಿ ತುಂಬ ಬೇಯಿಸ್ಬೇಕಂತ ಏನಿಲ್ಲ, ನೀವು ಕುಕ್ಕರಲ್ಲಿ ಬೇಕಾದರೂ ಮಾಡ್ಕೋಬೋದು, ಈ ರೀತಿ ಪ್ಯಾನಲ್ಲಿ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು 4 ನಿಮಿಷ ಬೇಯಿಸ್ತೀನಿ. ಹಾಗೆಯೇ ಇಲ್ಲಿ ತೆಂಗಿನಕಾಯಿ ಮತ್ತು 4 ಹಸಿರು ಮೆಣಸಿನ್ಕಾಯಿನ ರುಬ್ಕೊಂಡಿದ್ದೀನಿ. ನಿಮಗೆ ಹಾಗೆ ಪೌಡ್ರ್ ಆಗುತ್ತೆ ಅಂದರೆ ಹಾಗೆ ರುಬ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ, ಯಾಕಂದರೆ ಅದು ರುಬ್ಬಲ್ಲ ಅಂತೇಳ್ಬಿಟ್ಟು ನೀರು ಹಾಕಿ ಸ್ವಲ್ಪ ರುಬ್ಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಒಂದು 4 ನಿಮಿಷ ಆದ ತಕ್ಷಣ ನಾನೀಗ ಮುಚ್ಚಳ ತೆಗೆದ್ಬಿಟ್ಟು ಈಗ ನಾನು ಒಂದು ಟೊಮೆಟೊ, ದೊಡ್ಡ ಸೈಜ್ ಟೊಮೆಟೊ ಇದು, ಅದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಮತ್ತೊಮ್ಮೆ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ಹಾಗಾಗಿ 1 ನಿಮಿಷಗಳ ಕಾಲ ಮತ್ತೆ ಮುಚ್ಚಳವನ್ನು ಮುಚ್ಚಿಬಿಟ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಟೊಮೆಟೊ ಕೂಡ ಮೆತ್ತಗಾಗಿದೆ, ಹಾಗೆ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಚೆನ್ನಾಗಾಗಿದೆ ತೊಂಡೆಕಾಯಿ ಬೆಂದು. ಈಗ ಇದಕ್ಕೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪುಡಿ ಇಷ್ಟನ್ನು ಹಾಕಿದ್ದೀನಿ. ಯಾಕಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋದ್ರಿಂದ ನಾನು ಖಾರ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ನೋಡಿಕೊಂಡು ನೀವು ಸೇರಿಸ್ಕೋಬೋದು. ಸೊ ಖಾರ ಪುಡಿ, ಧನಿಯಾ ಪುಡಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ರುಬ್ಬಿಟ್ಕೊಂಡಂತಹ ತೆಂಗಿನಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನ ಕೂಡ ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನೀಟಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಒಂದು ಅರ್ಧ ನಿಮಿಷಗಳ ಕಾಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಹಸಿರು ಮೆಣಸಿನ್ಕಾಯ್ದು ಚೂರು ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ನಮ್ಮ ತೊಂಡೆಕಾಯಿ ಪಲ್ಯ ಅಂತೂ ಸಖತ್ತಾಗಿ ರೆಡಿ ಆಯಿತು. ಇದನ್ನು ನಾವು ಸೈಡ್ ಡಿಶ್ ಥರ ಅನ್ನದ ಜೊತೆ ತಿನ್ಕೊಬೋದು, ಅಥವಾ
ರೊಟ್ಟಿ ಚಪಾತಿಗೆ ಕೂಡ ನಂಚ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ನಾನು ಅನ್ನದ ಜೊತೆ ಸೈಡ್ ಡಿಶ್ ಥರ ಮಾಡಿದ್ದೆ, ಸಖತ್ ಟೇಸ್ಟಿಯಾಗಿತ್ತು. ನೀವು ಈ ತೆಂಗಿನಕಾಯಿ ತುರಿ ಮತ್ತು ಹಸಿರು ಮೆಣಸಿನ್ಕಾಯಿ ಜೊತೆ ಒಂದು ಸ್ವಲ್ಪ ಕಡಲೆಬೀಜ ಫ್ರೈ ಮಾಡ್ಕೊಂಬಿಟ್ಟು ಹಾಕ್ಕೊಂಡು ಅದನ್ನು ಕೂಡ ರುಬ್ಕೊಂಡು ಹಾಕೊಂಡ್ರೆ ತರಿ ತರಿಯಾಗಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಕಡಲೆಬೀಜ ಹಾಕಿದರೆ ಆ ಥರನೂ ನೀವು ಮಾಡ್ಕೊಬೋದು. ಸೊ ಅದಾದ ನಂತರ ಮತ್ತೆ ನಾನಿದು ಈ ವ್ಲಾಗು ವ್ಯಾಲೆಂಟೈನ್ ಡೇ ದಿನ ಮಾಡಿದಂಥ ವ್ಲಾಗ್ ಇದು. ವ್ಯಾಲೆಂಟೈನ್ ಡೇ ದಿನವೇ ನಾನು ಸ್ವಲ್ಪ ಕ್ಲಿನಿಕ್ಕಿಗೆ ಹೋಗಿದ್ದೆ, ಅಂದರೆ ಹಾಸ್ಪಿಟಲ್ಗೆ ಹೋಗಿದ್ದೆ, ಚೂರು ತೋರಿಸ್ಕೊಳ್ಳೋಣ ಕೆಮ್ಮಿದೆ ಅಂತೇಳಿ. ಜಾಸ್ತಿ ಕೊಬ್ಬುತ್ತಾನೆ, ಅಷ್ಟು ದೂರ ತಗೊಬಂದು ನಿಲ್ಲಿಸ್ತೀಯ ಬೇಕತ್ತ? ಹಾಂ, ವಾಕ್ ಮಾಡಬೇಕಾ? ಬಾಲ್ಕನಿನೂ ಇದೆ ಮನೇಲಿ, ವಾಕ್ ಮಾಡಬೇಕಾ? ಕ್ಲಿನಿಕ್ಕಿಗೆ ಎಲ್ಲ ತೋರಿಸ್ಕೊಂಡಾದಮೇಲೆ ಹಾಗೆಯೇ ಬರ್ತಾ ಇದ್ದೀವಿ ಈಗ ನಾವು. ತನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ, ತನು ಐಸ್ ಕ್ರೀಮ್ ಕೇಳಿದ್ಲು ಅಂತೇಳಿ ನನ್ನ ಹಸ್ಬೆಂಡ್ ಕೊಡ್ಸೋದಕ್ಕೆ ಹೋಗಿದ್ದಾರೆ ನಂದಿನಿ ಪಾರ್ಲರಲ್ಲಿ. ಇದು ಚಿಕ್ಕಲ್ಸಂದ್ರದಲ್ಲಿದ್ದೀವಿ ಈಗ ನಾವು. ಆಮೇಲೆ ಕೊಡ್ಸ್ಬಿಟ್ಟು ಆಮೇಲೆ ನೀನು ಹಿಂಗೆ ಮಾಡಿಬಿಟ್ಟೆ, ನಂಗೆ ಹುಷಾರಿಲ್ಲ ಮಾಡಿಬಿಟ್ಟೆ, ಏನೀಗ ಅದು ಮಾತು ಏನೋ ಕೊಟ್ರಾ ಅಂತ ಹೇಳ್ತಾರೆ. ಚಿನಿ ತಡ್ತಾನೆ, ನೀವಿಬ್ಬರೇ ತಿನ್ರಪ್ಪ, ನನಗೆ ಬೇಡ, ನಾನು ಹಂಗೆ ಇರ್ತೀನಿ. ಆಮೇಲೆ ತಿರ್ಗಾ ಬೆಳಗ್ಗೆ ಕೆಮ್ಮಾದಾಗ ಬೇಡ ಬೇಡ ಅಂದ್ರು ಕೇಳಲಿಲ್ಲ, ಬೇಡ ಅಂತ ಹೇಳೇ ಇರಲ್ಲ ಚಿನಿ. ನಾನು ಬೇಡ ಅಂತ ಹೇಳಿರ್ತೀನಿ, ಬೇಡ ಅಂತ ಹೇಳಿ ನಿಮ್ಮ ಬಲವಂತಕ್ಕೋಸ್ಕರ ತಿನ್ನೋದಷ್ಟೇ. ಅದಕ್ಕೆ ಬಲವಂತಾನೆ ಮಾಡಲ್ಲ ಇವತ್ತು ನಾವು. ಬೇಡ, ನಾನು ತಿನ್ನಲ್ಲ. ಆಯಿತು, ನನಗೂ ಕೆಮ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಅಮ್ಮನ ಬಿಟ್ಟು ಹೆಂಗೆ ತಿಂತಾಳೋ. ನಾನೊಬ್ಳು ತಿನ್ನಲ್ಲ ಅಂತ ಗೊತ್ತಾದರೂ ಕೂಡ ಅದು ಹೆಂಗೆ ಮನ್ಸು ಬರುತ್ತೆ ತಿನ್ನೋದಕ್ಕೆ ಮನೆ ನಿಂಗೆ? ನಾನೊಬ್ಳು ತಿನ್ನಲ್ಲ ಅಂತ ಗೊತ್ತಿದ್ರು ನನ್ನ ಎದುರುಗಡೆನೆ ತಗೊಂಡು ತಿಂತೀರಲ್ಲ, ಹೆಂಗೆ ಬರುತ್ತೆ ಮನಸ್ಸು? ಹಾಂ, ತಿನ್ನಬಾರ್ದು. ನಿಜವಾದ ಪ್ರೀತಿ ಇದ್ದರೆ ತಿನ್ನಲ್ಲ. ಅಯ್ಯೋ ನನ್ನ ಹೆಂಡತಿ ತಿಂತಾ ಇಲ್ವಲ್ಲ ಅಂತೇಳಿ. ಬೇಡ ಬೇಡ, ತೋರಿಸು, ಇವಾಗ ತೋರಿಸು. ನಿಜವಾದ ಪ್ರೀತಿ ಇದ್ದರೆ ತಿನ್ನಲ್ಲ. ಅಯ್ಯೋ ನನ್ನ ಹೆಂಡತಿ ಪಾಪ ತಿಂತಾ ಇಲ್ವಲ್ಲ, ನಾನು ತಿನ್ನಬಾರ್ದು ಅಂತ. ಸೀನಿಲ್ಲ. ಹಾಂ, ಇರ್ಲಿ ಬಿಡಿ. ಆಯ್ತು. ವ್ಯಾಲೆಂಟೈನ್ ಡೇ ಅಂದರೆ ಒಂದು ಗಿಫ್ಟ್ ಇಲ್ಲ, ವ್ಯಾಲೆಂಟೈನ್ ಡೇಗೆ ಒಂದು ರೋಸ್ ಇಲ್ಲ, ವ್ಯಾಲೆಂಟೈನ್ ಡೇಗೆ ಒಂದು ಐಸ್ ಕ್ರೀಮು ಇಲ್ಲ. ಐಸ್ ಕ್ರೀಮ್ ತಗೊಂಡು ನೀನೇ ತಿಂತಾ ಇದೀಯಾ? ನಾವೇನು 2-3 ಜನ ಹುಡುಗಿನಲ್ಲ ಮಾಡಿದ್ದೀವಿ ವ್ಯಾಲೆಂಟೈನ್. ಫ್ರೆಂಡ್ಸ್, ಹಾಗೆ ವ್ಯಾಲೆಂಟೈನ್ ಡೇ ದಿನ ಮಾಡಿದಂಥ ವಿಡಿಯೋ ಅದು ಸ್ವಲ್ಪ ಫನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಶೇರ್ ಮಾಡಿದೆ. ಕ್ಲಿನಿಕ್ಕಿಗೆ ತೋರಿಸ್ಕೊಂಡಾದಮೇಲೆ ಇಲ್ಲೇ ಫಾರ್ಮಸಿಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದರು ನನ್ನ ಹಸ್ಬೆಂಡು. ಇದು ಇವತ್ತಿನ ವಿಡಿಯೋ, ಅಂದರೆ ಭಾನುವಾರದ ಬ್ಲಾಗ್ ಇದು. ಬರ್ತಡೆಗೆ ತನು ಈ ಡ್ರೆಸ್ನ ಹಾಕ್ಕೊಂಡು ರೆಡಿಯಾಗಿದ್ದಾಳೆ. ನಾನು ಇದೊಂದು ಕುರ್ತಿ ತೊಗೊಂಡಿದ್ದೆ. ಈ ಕುರ್ತಿ ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ, ಕಾಟನ್ ಕುರ್ತಿ, ಅದನ್ನೇ ಹಾಕ್ಕೊಂಡಿದ್ದೀನಿ. ಸೊ ಇದೇ ಫಸ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು. ತನು ಸ್ವಲ್ಪ ಲೂಸ್ ಥರ ಕಾಣ್ತಾ ಇದೆ ಅಂದಳು. ನಾನೇನು ಸ್ಟಿಚ್ ಮಾಡ್ಕೊಂಡಿಲ್ಲ, ಅಂದರೆ ಬರ್ತಡೆಗೆ ಹೋಗ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಅಂದರೆ ಗ್ಯಾರಂಟಿ ಇರಲಿಲ್ಲ. ಸೊ ಆದ್ರೂ ಹೊರಟು ರೆಡಿ ಆದೆ. ಆವಾಗ ನಾನು ಇದನ್ನು ಹಾಕ್ಕೊಂಡೆ, ಇಲ್ಲಾಂದರೆ ಸ್ಟಿಚ್ ಮಾಡ್ಕೋತಾ ಇದ್ದೆ. ಚೂರು ಲೂಸ್ ಥರ ಇದೆ, ಆದರೆ ನನಗೆ ಈ ಥರ ಕಾಟನ್ ಕುರ್ತಿಗಳು ತುಂಬಾ ಕಂಫರ್ಟಬಲ್ಲು, ತುಂಬಾ ಇಷ್ಟ ಆಗುತ್ತೆ. ಫ್ರೀಯಾಗಿರುತ್ತಲ್ವ, ಹಾಗಾಗಿ ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಾವು ಒಂದು ಬರ್ತ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಲೇಟಾಗೆ ಹೋಗ್ತಾ ಇದ್ದೀವಿ, ಗಂಟೆ ಈಗ 8:15 ಆಗಿದೆ. ನನ್ನ ಫ್ರೆಂಡ್ ಅವರು ಪ್ರತಿಭಾ ಅವರು ಇದ್ದಾರೆ ನೋಡಿ, ಪ್ರತಿಭಾ ಕನ್ನಡತಿ ವ್ಲಾಗ್ಸ್ ಅಂತ ಇದೆ ನೋಡಿ, ಅವ್ರ ಮಗಂದು ಬರ್ತಡೇ ಇವತ್ತು.
ಸೊ ಅವ್ರು ಕರೆದಿದ್ರು, ಬೇಗನೆ ಹೋಗಬೇಕಿತ್ತು. ನನ್ನ ಹಸ್ಬೆಂಡು ಸ್ವಲ್ಪ ಲಾಂಗ್ ರೂಟ್ ಹೋಗ್ಬಿಟ್ಟಿದ್ರು, ಹಂಗಾಗಿ ಬರೋದು ಲೇಟ್ ಆಯಿತು. ಹಂಗಾಗಿ ನಾವು ಲೇಟಾಗೆ ಹೋಗ್ತಾ ಇದ್ದೀವಿ. ಅವ್ರು ತುಂಬ ಫೋರ್ಸ್ ಮಾಡಿದರು. ಈವ್ನಿಂಗ್ ಕೂಡ ಕಾಲ್ ಮಾಡಿದರು. ಸರಿ ಅಂತೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾನು ರೆಡಿ, ಹಾಗೆಯೇ ತನೂ ರೆಡಿ. ನೋಡಿ, ಗಿಫ್ಟ್ ತೊಗೊಂಡ್ವಿ, ಒಂದು ಸಿಂಪಲ್ ಒಂದು ಗಿಫ್ಟ್ ತೊಗೊಂಡು ಈಗ ನಾವು ಹೋಗ್ತಾ ಇದ್ದೀವಿ. ನಾನು, ತನು ಮತ್ತು ನನ್ನ ಹಸ್ಬೆಂಡು. ಸೊ ನನ್ನ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಬಂದುಬಿಟ್ಟಿದ್ದಾರೆ. ಲೇಟ್ ಆಗಿತ್ತು ಅಂತೇಳಿ ಅವರು ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಒಳಗಡೆ. ಸೊ ನೀವು ಹೋಗಿ ಬನ್ನಿ ಅಂತ ಇದ್ದಾರೆ. ನಾವು ಹೋಗಿ ಬರ್ತೀವಿ. ಸೊ ವಿಡಿಯೋನ ನೋಡಿ, ವಿಡಿಯೋ ಮಾಡ್ತೀನಿ ಅಲ್ಲೂ ಕೂಡ. ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಕತ್ಲೆ ಕಲಿಸ್ತೈತೆ. ಅದು ಒಳಗ ಚೆನ್ನಾಗಿ ಕಾಣ್ತೈತೆ. ಎಲ್ಲ ಕಿತ್ತಾಕಾಯ್ತಾ? ಇಸ್ಕಚ್ಚಿನಿ. ಥ್ಯಾಂಕ್ ಯು ಹೇಳು. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಪ್ರತಿಭಾ ಅವರು ಇವತ್ತು ಪ್ರಣವ್ ಬರ್ತಡೇ, ಹಂಗಾಗಿ ಬಂದಿದ್ವಿ. ಎಲ್ಲ ಬರ್ತಡೇ ಮುಗ್ದೋಗಿದೆ. ನಾನು ಲೇಟಾಗಿ ಬಂದಿದ್ದೀನಿ. ಏನಿಲ್ಲ, ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ, ತನುಗೆ ನಾನು ಇದು ಮಾಡಿಸಿದ್ದೆ, ಮೇಕ್ ಓವರ್ ಮಾಡಿಸಿದ್ನಲ್ವಾ, ಅವರೇನೇ ಇವರು ಮೇಕಪ್ ಆರ್ಟಿಸ್ಟು ಪ್ರತಿಭಾ ಅವರು. ಅವ್ರದ್ದು ಬ್ಲಾಗ್ಸ್ ಕೂಡ ಇದೆ ನೋಡಿ, ಪ್ರತಿಭಾ ಕನ್ನಡತಿ ಬ್ಲಾಗ್ಸ್ ಅಂತೇಳಿ. ಹುಷಾರಿರಲಿಲ್ಲ ಇವರಿಗೆ. ಹುಷಾರಿಲ್ದಿರೋದ್ರಿಂದ ಇಷ್ಟು ದಿನದಿಂದ ಬ್ಲಾಗ್ ಬರ್ತಾಯಿಲ್ಲ. ಸುಮಾರು 15 ದಿನ ಆಗೋಯ್ತಲ್ವಾ, 1 ತಿಂಗಳಾಗೋಯ್ತು. 1 ತಿಂಗಳಿಂದ ಬ್ಲಾಗ್ಸ್ ಆಗ್ತಾಯಿಲ್ಲ. ಆಗ್ತಾರೆ, ಆಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿ. ಸ್ಟೈಲಲ್ಲಿ ಮಾಡಿಸಿದ್ದೀರಾ? ಓ, ಹಂಗಾಗಿ ನೀವು ಇದೇನಾ ಜೋಳದ ರೊಟ್ಟಿನೇನಾ? ಹಾಂ, ಥ್ಯಾಂಕ್ಸ್. ಯಾರು ಅಕ್ಕರ ಹೆಲ್ಪ್ ಮಾಡಿದ್ರಾ? ರೊಟ್ಟಿ ಇದೆ ನಿಮ್ದೇನಾ? ಒಬ್ರಿಗೂ ಸ್ವೀಟ್ ಇಟ್ಟಿಲ್ಲ. ನಿಮ್ಗೆ 2 ಬಾಕ್ಸ್ ಹಂಗೆ ನೋಡೇ ಇಲ್ಲ. ಇದೊಂದೇ ಅಣ್ಣವ್ರು ಎಲ್ಲೋದ್ರು? ಅವರಲ್ಲ, ನಮ್ಮ ಅತ್ತೆ ಬಿಟ್ಟಕ್ಕೆ ಹೋಗಿದ್ದಾರೆ. ಹೌದಾ? ಇದು ಒಂದೇ ಔಟ್ಸೈಡಿಂದ ತರಿಸಿರೋದು. ಇಲ್ಲ ಫ್ರೆಂಡ್ಸ್, ಇದು ಎಣ್ಣೆ ಬದನೆಕಾಯಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಭಾ ಅವರೇ ಮಾಡಿರೋದು. ಇದು ಪುಂಡಿ ಸೊಪ್ಪಿನ ಪಲ್ಯ. ಇದಂತೂ ಸಕ್ಕ ಟೇಸ್ಟಿಯಾಗಿದೆ. ಚಟ್ನಿ ಪುಡಿ ಅಲ್ಲ ಪ್ರತಿಭಾ ಅವರೇ? ನಾನು ಈ ಥರದ್ದು ಊಟ ಫಸ್ಟ್ ಟೈಮ್ ತಿಂತಾ ಇರೋದು. ನಾನು ನಾರ್ತ್ ಇಂಡಿಯನ್ ಚಟ್ನಿ ಪುಡಿ, ಇದು ನಾರ್ತ್ ಕರ್ನಾಟಕ ತಿಂದೇ ಇಲ್ಲ. ಇರಲಿ ಟ್ರೈ ಪಡೋದು ಬೇಡ ಬಿಡಿ. ಇದು ಒಂದು ಸಲಾಡು. ಇದಕ್ಕೆ ಸಲಾಡ್ ತಾನೇ ಇದು? ಕೋಸಂಬರಿ. ಆಮೇಲೆ ಇಲ್ಲಿ ನೋಡಿ, ಇದೆಲ್ಲ ಕೊಟ್ಟಿದ್ದಾರೆ. ಮೂಲಂಗಿ, ಆಮೇಲೆ ಮೆಂತ್ಯ ಸೊಪ್ಪು ಎಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಎಲ್ಲ. ಜೋಳದ ರೊಟ್ಟಿ ಇದು. ಒಲೆಯಲ್ಲಿ ಸ್ಮೈಲ್ ಪ್ರಣವ್. ಬರದಾ ಪ್ರತಿಭಾ ಅವರೇ? ತುಂಬ ಖುಷಿ ಆಯಿತು ಸರ್ ಬಂದಿದ್ದು. ನನಗೂ ತುಂಬ ಖುಷಿ ಆಯಿತು. ಬಾಯ್.
ಫೋಟೋ ತಗೊಂಡಿಲ್ಲ ಅವಳು ಬರೀ ವಿಡಿಯೋನ ಚಿನ್ನ ನಿಂತ ಕೈಲಿ ನಾನು ಹೊರಗಡೆಯಿಂದ ತರಿಸಿರೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಊಟ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಊಟ, ಖುಷಿ ಆಯಿತು. ಪ್ರತಿಭಾ ಅವ್ರು ನೋಡಿ ಸ್ವಲ್ಪ ಹುಷಾರಾಗಿದ್ದಾರೆ ಅಂತಲೂ ಸಂತೋಷ ಆಯ್ತು ಈಗ ನನಗೆ. ಅವತ್ತು ಅಂದ್ಕೊತಾ ಇದ್ದೆ ಬಂದು ನೋಡಬೇಕು ಅಂತೇಳಿ. ಬರ್ತಡೇ ಒಂದು ನೆಪ ಅವ್ರನ್ನ ಮೀಟ್ ಮಾಡೋದಕ್ಕೆ, ಆದರೂ ಲೇಟ್ ಆಗಿಬಿಡ್ತು. ನನ್ನ ಹಸ್ಬೆಂಡು ಸ್ವಲ್ಪ ಲೇಟಾಗಿ ಬಂದರು, ಹಂಗಾಗಿ ಲೇಟ್ ಆಯಿತು. ಖುಷಿ ಆಯಿತು ಇವ್ರ ಮನೆಗೆ ಬಂದಿದ್ದು. 1:10 ಆಗೋಕ್ಕಾಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. 10:35 ಆಯಿತು. ಸೊ ಮನೆಗೆ ಬಂದು ಈಗ ನಾವು ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡಿದ್ದೀವಿ. ತನು ಈಗ ಮಲಗೋದಕ್ಕೆ ರೆಡಿ ಆಗಿದ್ದಾಳೆ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.